ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನಿವತ್ತು ಮುಖ್ಯವಾದ ವಿಷಯವನ್ನು ತಿಳಿಸ್ಕೊಡೋಣ ಅಂದ್ಕೊಂಡು ಬಂದಿದ್ದೀನಿ. ಏನಪ್ಪ ಅಂತಂದರೆ, ಆಷಾಢ ಮಾಸ ಯಾವಾಗಿಂದ ಶುರುವಾಗೋದು, ಯಾವಾಗ ಅಂತ್ಯ ಆಗೋದು, ಆಷಾಢ ಮಾಸದಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಯಾವ ರೀತಿ ಪೂಜೆಯನ್ನು ಮಾಡಿದ್ರೆ ಯಾವ ಫಲ ಸಿಗುತ್ತೆ, ಮತ್ತು ಎಂಥ ಪೂಜೆ ಅಂದರೆ ನಿಂಬೆಹಣ್ಣು ಆರತಿ, ಬೆಲ್ಲದ ಆರತಿ ಎಲ್ಲ ಮಾಡ್ತಾರೆ, ಅದನ್ನು ಯಾವತ್ತು ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇ ಬಾರಿಗೆ ಆಷಾಢ ಮಾಸ ಯಾವಾಗಲಿಂದ ಸ್ಟಾರ್ಟ್ ಆಗೋದು ಅಂತ ನೋಡೋಣ. ಎಲ್ಲರೂ ಅಂದ್ಕೊಂಡಿರ್ತಾರೆ ಇವತ್ತು ಶುಕ್ರವಾರ, ಅಮಾವಾಸ್ಯೆ ಬೇರೆ ಸ್ಟಾರ್ಟ್ ಆಗಿದೆ, ಇವತ್ತೇನೆ ಮೊದಲನೇ ಆಷಾಢ ಶುಕ್ರವಾರ ಅಂತ ತಿಳ್ಕೊಂಡಿರ್ತಾರೆ. ಅದು ತಪ್ಪು. ಯಾಕಂದರೆ ಜುಲೈ 6ರಿಂದ ಆಗಸ್ಟ್ 4ನೇ ತಾರೀಕುವರೆಗೂ ಆಷಾಢ ಮಾಸ ಇರುತ್ತೆ. ಹಾಗಾಗಿ ಮೊದಲನೇ ಶುಕ್ರವಾರ ಬಂದು 12ನೇ ತಾರೀಕಿಂದ ಸ್ಟಾರ್ಟ್ ಆಗುವಂಥದ್ದು. ಕೆಲವೊಬ್ಬರು ಏನು ಮಾಡ್ತಾರೆ, ಮಂಗಳವಾರನೂ ಕೂಡ ಮಾಡ್ತಾರೆ, ಅದು ಕೂಡ ಶುಭ ದಿನವೇ. ಆದರೆ ಆಷಾಢ ಶುಕ್ರವಾರ ಅನ್ನೋದು ತುಂಬಾ ಒಳ್ಳೆಯದು. ಆ ದಿನ ಹೆಣ್ಣುಮಕ್ಕಳು ನಿಂಬೆಹಣ್ಣು ಆರತಿ, ಬೆಲ್ಲದ ಆರತಿ ಮಾಡೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ. ಯಾಕಂದರೆ ಆಷಾಢ ತಿಂಗಳನ್ನು ದೇವಿ ಹುಟ್ಟಿದ ತಿಂಗಳು ಅಂತ ಕರಿತೀವಿ. ಈ ತಿಂಗಳಲ್ಲಿ ದೇವರಿಗೆ, ಹೆಣ್ಣು ದೇವರಿಗೆ ಪವರ್ ತುಂಬ ಜಾಸ್ತಿ ಇರುತ್ತಂತೆ. ಹಾಗಾಗಿ ಈ ತಿಂಗಳಲ್ಲಿ ನಾವು ಏನೇ ಕೇಳ್ಕೊಂಡ್ರೂ ಕೂಡ ಈಡೇರುತ್ತೆ ಅನ್ನೋದು ಒಂದು ನಂಬಿಕೆ. ಮತ್ತು ಈ ತಿಂಗಳಲ್ಲಿ ನಮ್ಮ ಧರ್ಮದಲ್ಲಿ ಈ ತಿಂಗಳಲ್ಲಿ ಯಾವುದೇ ಒಂದು ಶುಭ ಕಾರ್ಯನೂ ಕೂಡ ಮಾಡೋದಿಲ್ಲ. ಆದರೆ ಬ್ರಾಹ್ಮಣ ಜಾತಿಯಲ್ಲಿ ಶುಭ ಕಾರ್ಯಗಳನ್ನು ಮಾಡ್ತಾರೆ. ಸೊ ಈ ತಿಂಗಳಲ್ಲಿ ನಾವೊಂದು ಮೂಢನಂಬಿಕೆ, ಈ ತಿಂಗಳಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ಮಾಡಬೇಕು. ಯಾಕಂದರೆ ಈ ತಿಂಗಳು ದೇವಿ ಹುಟ್ಟಿದ ತಿಂಗಳಾಗಿರೋದ್ರಿಂದ ಶುಭ ಕಾರ್ಯನ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ನಾವೆಲ್ಲ ಹಳ್ಳಿಗಾಡಲ್ಲಿ ಹುಟ್ಟಿರೋ ಅಂತ ಆಗಿರೋದ್ರಿಂದ ಈ ತಿಂಗಳು ಗಾಳಿ ಮಳೆ ಜಾಸ್ತಿ ಅಲ್ವಾ. ಹಾಗಾಗಿ ಹೆಣ್ಣು ಮಕ್ಕಳು ಹೊರಗಡೆ ಗದ್ದೆಗೆಲ್ಲ ಹೋಗ್ತಾರೆ, ಗದ್ದೆ ಕೆಲಸ ಎಲ್ಲ ಮಾಡ್ತಾರೆ. ಹಾಗಾಗಿ ಪೂಜೆಯನ್ನು ಮಾಡಿಕೊಂಡು ಮನೇಲಿರಲಿ, ಮಳೆ ಗಾಳಿಯಲ್ಲಿ ಶುಭ ಕಾರ್ಯನ ಮಾಡೋದಕ್ಕಾಗಲ್ಲ ಅನ್ನೋ ಒಂದು ವೈಜ್ಞಾನಿಕ ದೃಷ್ಟಿಯಿಂದ ಆಷಾಢ ತಿಂಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಬಾರ್ದು ಅನ್ನೋದನ್ನು ತಂದರು. ಆದರೆ ನಾವುಗಳೆಲ್ಲ ಅದನ್ನು ಧಾರ್ಮಿಕವಾಗಿ ತಿಳ್ಕೊಂಡಿದ್ದೀವಿ. ಓಕೆ, ಅದಿರಲಿ. ಹಿರಿಯವರು ಯಾವ ರೀತಿ ಅನುಸರಿಸ್ಕೊಂಡು ಬಂದಿದ್ದಾರೆ ಅದನ್ನು ನಾವು ಪಾಲಿಸ್ಕೊಂಡು ಹೋದರೆ ಸಾಕು. ಸೊ ಈಗ ಆಷಾಢ ಮಾಸದ ವ್ರತವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಈ ತಿಂಗಳಲ್ಲಿ ಅಂದರೆ 4 ಶುಕ್ರವಾರ ಆಷಾಢ ಶುಕ್ರವಾರ ಬರುತ್ತೆ. ಆ ಶುಕ್ರವಾರ ನೀವು ನಿಂಬೆಹಣ್ಣು ಆರತಿನ ಮಾಡೋದ್ರಿಂದ ದೇವರ ಒಂದು ಅನುಗ್ರಹಕ್ಕೆ ನಾವು ಪಾತ್ರರಾಗ್ಬೋದು ಅಂತ ಹೇಳ್ಬೋದು. ನೀವು ಹೇಳ್ಬೋದು, ಯಾವ ಪೂಜೆ ಮಾಡಿದ್ರೂ ಕೂಡ ಏನೂ ಸಿಗಲ್ಲ, ಅದೆಲ್ಲ ಸುಳ್ಳು ಅಂತ ಹೇಳ್ಬೋದು. ಕೆಲವೊಬ್ಬರು ಹೇಳ್ತಾರೆ. ಅದು ಯಾವಾಗ ಗೊತ್ತಾ ನಮಗೆ ಆ ಫಲ ಸಿಗಲ್ಲ, ಒಂದು ಅಪನಂಬಿಕೆ. 50% ಮಾಡಿ ನೋಡೋಣ, ಫಲ ಸಿಗ್ಬೋದು ಅಂತ ಮಾಡ್ತಾರೆ. ಇಲ್ಲಾಂದರೆ ಅಯ್ಯೋ ಸಿಗುತ್ತೋ ಇಲ್ವೋ, ಎಲ್ಲ ಪೂಜೆನೂ ಮಾಡಿದೆ ಅಂತ ಹೇಳ್ಕೊತಾ ಇರ್ತಾರೆ. ನಾವು ಯಾವತ್ತೂ ಅಷ್ಟೇ ಒಂದು ಕೆಲಸಕ್ಕೆ ಕೈ ಹಾಕ್ತೀವಿ ಅಂದರೆ 100% ಅದರಲ್ಲಿ ಎಫರ್ಟ್ ಇರಬೇಕು, ನಂಬಿಕೆ ಇರಬೇಕು. ನಂಬಿಕೆ ಇಲ್ದೇ ನಾವು ಜೀವನನೇ ಮಾಡೋಕ್ಕಾಗಲ್ಲ. ಅಂದಮೇಲೆ ನಂಬಿಕೆ ಇಲ್ದೇ ದೇವ್ರ ಪೂಜೆ ಮಾಡಿದ್ರೆ ನಮ್ಗೆ ಯಾವ ಫಲ ಸಿಗುತ್ತೆ? ಯಾವ ಫಲನೂ ಸಿಗಲ್ಲ. ಮೊದಲು ನಾವು ಅದರ ಮೇಲೆ ನಂಬಿಕೆ ಇಡಬೇಕು. ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಯಾವುದೇ ಪೂಜೆ ಮಾಡಿ ಅದರ ಫಲ ನಮಗೆ ಸಿಗುತ್ತೆ. ಕೆಲವೊಬ್ಬರು ತುಂಬ ಆಡಂಬರದಿಂದ ಮಾಡ್ತಾರೆ. ಸೊ ಅದು ತಪ್ಪು. ಯಾಕಂದರೆ ತುಂಬ ಆಡಂಬರದಿಂದ ಮಾಡಿದ್ರೆ ನಮಗೆ ಶುಭ ಫಲ ಸಿಗಲ್ಲ. ನೀತಿ ನಿಯಮವನ್ನು ಪಾಲಿಸ್ಕೊಂಡು ಪೂಜೆ ಮಾಡಿದ್ರೆ ಅದರ ಫಲ ಅಂತೂ 100% ಸಿಗುತ್ತೆ. ಅದಕ್ಕೆ ನಾನು ನಂಬಿಕೆ. ಯಾಕಂದರೆ ಶ್ರದ್ಧಾ ಭಕ್ತಿಯಿಂದ ಮಾಡಿ ನೋಡಿ, ನೀವೇ ಹೇಳ್ತೀರ. ಮತ್ತು ಈ ತಿಂಗಳಲ್ಲಿ ಹುಣ್ಣಿಮೆ ಬರುತ್ತೆ. ಹುಣ್ಣಿಮೆ ದಿನ ಮಾತ್ರ ನೀವು ಬೆಲ್ಲದ ಆರತಿಯನ್ನು ಮಾಡಬೇಕು. 4 ಶುಕ್ರವಾರ ನಿಂಬೆಹಣ್ಣು ಆರತಿನ ಮಾಡಬೇಕು. ನಿಂಬೆಹಣ್ಣು ಆರತಿ ಹಾಗಾದರೆ ಎಷ್ಟನ್ನು ನಿಂಬೆಹಣ್ಣು ಆರತಿ ಮಾಡಬೇಕು? ಕೆಲವೊಬ್ರು ಏನು ಮಾಡ್ತಾರೆ, 2 4 ವಾರನೂ 2 ಮಾಡ್ತಾರೆ. ಕೆಲವೊಬ್ಬರು 2ರಿಂದ ಸ್ಟಾರ್ಟ್ ಮಾಡ್ತಾರೆ. ಈ ವಾರ 2 ಹಚ್ಚಿದ್ರೆ ಮುಂದಿನ ವಾರ 4, ಆಚೆ ವಾರ ಅಂದರೆ 3ನೇ ವಾರ 6 ದೀಪಗಳನ್ನು ಹಚ್ತಾರೆ. ಅದು ಅವರವರ ನಂಬಿಕೆ. ನಾನು ತಿಳ್ಕೊಂಡಿರೋ ಪ್ರಕಾರ, ನಾನು ಓದಿರೋ ಪ್ರಕಾರ ಹೇಳ್ತೀನಿ. ಅವರ ರಾಶಿ ನಕ್ಷತ್ರಗನುಗುಣವಾಗಿ ನಾವು ದೀಪಗಳನ್ನು ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಒಂದು ಸಾರಿ ಟ್ರೈ ಮಾಡಿ. ನಿಮ್ಮ ರಾಶಿಯನ್ನು ನೋಡಿ, ರಾಶಿನ ನೋಡಿಬಿಟ್ಟು ನೀವು ಆ ರಾಶಿಗಳಿಗೆ ತಕ್ಕಂತೆ ಯಾವ ಗ್ರಹ ಇರುತ್ತೆ ಆ ಗ್ರಹಕ್ಕೆ ತಕ್ಕಂತೆ ನೀವು ದೀಪಗಳನ್ನು ಹಚ್ಚಿದ್ರೆ 100% ನಿಮಗೆ ಅದರಲ್ಲಿ ಪಾಸಿಟಿವ್ ವೈಬ್ಸ್ ಅಂತೂ ಬಂದೇ ಬರುತ್ತೆ. ಒಂದು ಸಾರಿ ನೀವು ಟ್ರೈ ಮಾಡಿ. ಸೊ ನಾನು ಯಾವಾಗಲೂ ವರ್ಷ ನಾನು ಅದನ್ನು ಥಿಂಕ್ ಮಾಡಿರಲಿಲ್ಲ. ರಾಹು ಕಾಲದಲ್ಲಿ ನಾವು ದೇವಿಗೆ ದೀಪವನ್ನು ಹಚ್ಚಿದ್ರೆ ತುಂಬಾ ಒಳ್ಳೆಯದು. ರಾಹು ಅಂದರೆ 4 ಅಲ್ವಾ. ಹಾಗಾಗಿ 4 ನಿಂಬೆಹಣ್ಣು ಆರತಿಯನ್ನು ಮಾಡ್ತಿದ್ದೆ. ನನಗೆ ಗೊತ್ತಾಗ್ತಿರ್ಲಿಲ್ಲ, ಅದ್ರ ಫಲನೂ ಕೂಡ ನನಗೆ ಸಿಗ್ತಿರ್ಲಿಲ್ಲ. ಸೊ ಅದನ್ನು ನೀಟಾಗಿ ನಾನು ಓದ್ಕೊಂಡು ನಮ್ಮ ರಾಶಿಗೆ ಅನುಗುಣವಾಗಿ ಹಚ್ಚಬೇಕು ಅಂತ ಗೊತ್ತಾದ ಮೇಲೆ ನಾನು 9 ದೀಪವನ್ನು ಹಚ್ತಾ ಇದ್ದೀನಿ 2 ವರ್ಷದಿಂದ. ಸೊ ಅದರ ರಿಸಲ್ಟ್ ಅಂತೂ ತುಂಬಾ ಎಫೆಕ್ಟ್ ಆಗಿದೆ. ಹಾಗಾಗಿ ನಿಮಗೂ ಕೂಡ ಒಂದು ಸಲಹೆ. ಯಾಕಂದರೆ ನೀವು ನಿಮ್ಮ ರಾಶಿಗೆ ಯಾವ ಗ್ರಹ ಒಳ್ಳೇದು ಮಾಡ್ತೈತೆ ಆ ಗ್ರಹಕ್ಕೆ ತಕ್ಕಂತೆ ನೀವು ದೀಪನ ಹಚ್ಚಿ ನೋಡಿ. ಆಮೇಲೆ ನೀವೇ ಹೇಳ್ತೀರಾ, ಸೊ ತುಂಬಾ ಒಳ್ಳೆಯದಾಯಿತು ಅಂತ.
ಮತ್ತು ಪ್ರತಿ ವಾರನೂ ಬೆಲ್ಲದಾರ್ತಿನೂ ಕೂಡ ದೇವಿಗೆ ಮಾಡ್ತಾರೆ. ಬೆಲ್ಲದಾರ್ತಿನೂ ಕೂಡ ಮಾಡ್ಬೋದು, ಆದರೆ ಹುಣ್ಣಿಮೆ ದಿನ ಹಚ್ಚಿದ್ರೆ ನನ್ನ ಪ್ರಕಾರ ಬೆಸ್ಟು. ಕೊನೆ ದಿನ ಈಗ 3 ವಾರ 4 ವಾರ ಬರುತ್ತೆ, ಈಗ ಹೆಣ್ಮಕ್ಳಿಗೆ 4 ವಾರ ಪೂಜೆ ಮಾಡೋದಕ್ಕಾಗಲ್ಲ, ಸಮವಾರ ಮಾಡಬಾರ್ದು, 1 ವಾರ ಬಿಡಲೇಬೇಕು. 1 ವಾರ ಹೆಣ್ಮಕ್ಳು ಪ್ರಾಬ್ಲಮ್ ಇರುತ್ತೆ, ಮಂತ್ಲಿ ಪ್ರಾಬ್ಲಮ್ಮು, ಅದನ್ನು ಮೈನಸ್ ಮಾಡಿ 3 ವಾರ ಮಾಡಿ 3 ವಾರ ನಿಂಬೆಹಣ್ಣು ಆರತಿನ ಮಾಡ್ಕೊಳ್ಳಿ. ಕೊನೆ ದಿನ ದೇವಿಗೆ ಮಡ್ಲಕ್ಕಿ ತುಂಬೋದು ಮಾತ್ರ ಮರಿಬೇಡಿ. ನೀವು ಮಡ್ಲಕ್ಕಿ ತುಂಬಿದ್ರೇ ನಾವು ಮಾಡಿದಂಥ ಪೂಜೆ ಒಂದು ಸಂಪೂರ್ಣ ಫಲ ಸಿಗುವಂಥದ್ದು. ಸುಮ್ಮನೆ ನಿಂಬೆಹಣ್ಣು ಆರತಿ ಮಾಡಿಬಿಟ್ಟು ಬಂದುಬಿಟ್ರೆ ಆಗಲ್ಲ. ಮತ್ತು ನಿಂಬೆಹಣ್ಣು ಆರತಿ ಮಾಡಬೇಕಾದ್ರೆ ನಿಂಬೆಹಣ್ಣನ್ನು ನೀವು ರಸ ಹಿಂಡ್ತೀರಲ್ಲ, ಅದು ಭೂಮಿ ಮೇಲೆ ಬೀಳಬಾರ್ದು. ಅಲ್ಲಿ ಒಂದು ಬೌಲ್ ಇಟ್ಟಿರ್ತಾರೆ, ಬೌಲ್ಗೆ ಹಿಂಡ್ಬಿಟ್ಟು ನೀಟಾಗಿ ಅದನ್ನು ರಿವರ್ಸ್ ಮಾಡಿಬಿಟ್ಟು ದೀಪನ ಹಚ್ಚಿ ತುಪ್ಪದಲ್ಲಿ ಹಚ್ಚಿದ್ರೆ ತುಂಬಾ ಶ್ರೇಷ್ಠ. 9, 5, 7 ಅಂತೂ ಹಚ್ಚೋದಿಕ್ಕೆ ಹೋಗಬೇಡಿ. 4 ಹಚ್ಚೋರು ಹಚ್ತಾರೆ, 1 ದೀಪ ಹಚ್ಚೋರು ಕೂಡ ಹಚ್ತಾರೆ. ಪ್ಲೇಟ್ ಮೇಲೆ ಅಕ್ಕಿ ಇಟ್ಟು ಆದಷ್ಟು ಕೆಂಪು ಹೂವನ್ನ ಇಡೋದಕ್ಕೆ ಟ್ರೈ ಮಾಡಿ, ತುಂಬಾ ಶ್ರೇಷ್ಠ. ಮೊದಲು ಮುಖ್ಯವಾಗಿ ಹೇಳ್ತೀನಿ, ಮೊದಲು ನೀವು ದೇವಿಗೆ ಹೋಗಿ ನಿಂಬೆಹಣ್ಣು ಆರತಿ ಮಾಡೋದಕ್ಕಿಂತ ಮೊದಲು ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅದ್ರ ಫಲ ಸಿಗುತ್ತೆ. ನಿಮ್ಮ ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಮ ಮನೆಯವ್ರ ಸ್ನೇಹನೇ ನೀವು ಗಳಿಸ್ಕೊಂಡಿಲ್ಲ ಅಂದಮೇಲೆ ಇನ್ನು ಹೊರ್ಗಡೆಯವ್ರ ಸ್ನೇಹ ಹೆಂಗೆ ಗಳಿಸ್ಕೊತೀರಾ? ಅದನ್ನು ಒಂದು ಕಾಮನ್ ಸೆನ್ಸ್ ಅದೊಂದು ತಿಳ್ಕೊಂಡ್ರೆ ಸಾಕು, ನಾವು ಏನಾದರೂ ಸಕ್ಸಸ್ ಮಾಡ್ಬೋದು ಜೀವನದಲ್ಲಿ. ಸೊ ಹಾಗಾಗಿ ಒಂದು ಕಿವಿ ಮಾತನ್ನು ಹೇಳ್ತೀನಿ. ನೆಕ್ಸ್ಟ್ ನಾನು ಯಾರ್ಯಾರು ಈ ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಈಗ ಮಕ್ಕಳಿರಲ್ಲ ನೋಡಿ, ತುಂಬ ವರ್ಷದಿಂದ ಮಕ್ಕಳೇ ಆಗಿರಲ್ಲ, ಅವರು ವರ್ಷ ಈ ಪೂಜೆನ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಕೆಲವೊಬ್ರು ಹೇಳ್ತಾರೆ, ಅಯ್ಯೋ ಇದೆಲ್ಲ ಮಾಡಿದ್ದೀವಿ ಆಗಲಿಲ್ಲ ಅಂತ ಹೇಳ್ತಾರೆ. ನೀವು 1 ವರ್ಷ ಮಾಡ್ತೀರಾ, 2 ವರ್ಷ ಮಾಡ್ತೀರಾ, ಬಿಟ್ಬಿಡ್ತೀರಾ. ಅಯ್ಯೋ ಮಾಡಿದ್ವಿ, ಏನು ರಿಸಲ್ಟ್ ಬಂದಿಲ್ಲ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ದೇವರು ಕೂಡ ಟೆಸ್ಟ್ ಮಾಡ್ತಾ ಇರ್ತಾರೆ, ಎಷ್ಟು ಭಕ್ತಿ ಇದೆ ನಿಮ್ಮಲ್ಲಿ ಅನ್ನೋದನ್ನು. ಅದು ನೀವು ಬಿಡಬಾರ್ದು, ಒಂದು 3 ವರ್ಷ ಗಂಟನಾದರೂ ಹಚ್ತಾನೇ ಇರಬೇಕು. ದೇವರ ಅನುಗ್ರಹ ಅಂತೂ ಸಿಗುತ್ತೆ. ಮತ್ತು ಮನೇಲಿ ಏನಾದರೂ ಸಮಸ್ಯೆಗಳಾಗ್ತಾ ಇರುತ್ತೆ, ಜಗಳಗಳಾಗ್ತಾ ಇರುತ್ತೆ. ಈಗ ಯಾರಾದ್ರೂ ಎಕ್ಸಾಮ್ಗೆ ಕೆಲಸಕ್ಕೆ ಅಂತ ಓದ್ಕೋತಾ ಇರ್ತೀರ, ಎಷ್ಟೇ ಓದಿದ್ರೂ ಕೂಡ ಜ್ಞಾಪಕಕ್ಕೆ ಬರ್ತಾನೇ ಇರಲ್ಲ. ಅವರು ಕೂಡ ಈ ದೀಪನ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಸೊ ಈ ಆಷಾಢ ಮಾಸ ಪೂಜೆ ಮಾಡೋದ್ರಿಂದ ಮನೆಗಂತೂ ಎಲ್ಲ ದೃಷ್ಟಿಯಿಂದನೂ ಕೂಡ ತುಂಬಾ ಒಳ್ಳೆಯದು. ಮತ್ತು ಈ ಟೈಮಲ್ಲಿ ಆಷಾಢ ಮಾಸ ಈ ಟೈಮಲ್ಲಿ ನೀವು ಮನೆಗಳಿಗೆ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಮಾಟ ಮಂತ್ರ ಎಲ್ಲ ಮಾಡಿಸ್ತಾರೆ ನೋಡಿ, ಅಂಥದ್ರಿಂದನೂ ಕೂಡ ನಾವು ದೂರ ಇಡ್ಬೋದು. ಯಾರಾದರೂ ಈ ರೀತಿ ಮಾಡಿಸ್ತಾ ಇರ್ತಾರೆ, ಮನೆಗೆ ದೃಷ್ಟಿ ಹಾಕ್ತಾ ಇರುತ್ತಲ್ಲ, ಈ ರೀತಿ ಪೂಜೆ ಮಾಡೋದ್ರಿಂದ ಯಾವುದೇ ರೀತಿ ದೃಷ್ಟಿ ಆಗಲ್ಲ. ಮತ್ತು ಯಾರೇ ಮಾಟ ಮಂತ್ರ ಮಾಡಿಸಿದ್ರು ಕೂಡ ಅದು ನಮಗೆ ತಗಲಲ್ಲ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಿಂಬೆಹಣ್ಣು ಆರತಿ ಮಾಡಬೇಕಾದ್ರೆ ಎಡಗಡೆಯಿಂದ ಬಲಗಡೆಗೆ, ಬಲಗಡೆಯಿಂದ ಎಡಗಡೆಗೆ 3 ಸಾರಿ, ಮೇಲಿಂದ ಕೆಳಗಡೆಗೆ 3 ಸಾರಿ ಮಾಡಿ ಆರತಿನ ದೇವ್ರ ಹತ್ರ ಕೇಳ್ಕೋಬೇಕು. ನಮ್ಮ ಕಷ್ಟ ಏನಿದೆ ಅದನ್ನು ಕೇಳಿಕೊಂಡು ಆರತಿ ಮಾಡಬೇಕು. ಇನ್ನೂ ಮುಖ್ಯವಾದ ವಿಷಯಗಳು, ಇನ್ನು ಈ ವಿಡಿಯೋದಲ್ಲಿ ಬಿಟ್ಟಿರುವಂಥ ವಿಷಯಗಳನ್ನ ನಾನು ಕೂಡ ನೆಕ್ಸ್ಟ್ ಶುಕ್ರವಾರದಿಂದ ವ್ರತವನ್ನು ಸ್ಟಾರ್ಟ್ ಮಾಡ್ತೀನಲ್ಲ, ಅವತ್ತಿನ ದಿನ ನಾನು ಹೇಳ್ತೀನಿ ಇನ್ನೇನೇನಾದರೂ ಬಿಟ್ಟಿದ್ರೆ ವಿಷಯಗಳನ್ನ. ಸೊ ಈ ರೀತಿ ನೀವು ಪೂಜೆಯನ್ನು ಮಾಡೋದ್ರಿಂದ ದೇವಿಯ ಅನುಗ್ರಹವನ್ನು ಪಡ್ಕೋಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಿಂದ ಕೆಲವೊಬ್ರಿಗೆ ಹೆಲ್ಪ್ ಆಗ್ಬೋದು, ಹೆಲ್ಪ್ ಆಗದೇನೋ ಇದಿರ್ಬೋದು. ಯಾಕಂದರೆ ಕೆಲವೊಬ್ಬರು ದೇವರನ್ನು ನಂಬಲ್ಲ, ಕೆಲವೊಬ್ಬರು ನಂಬ್ತಾರೆ. ನಂಬೋರ್ಗಂತೂ ಇದಂತೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.